ಮಾಜಿ ಸಚಿವ ಜನಾರ್ದನ್ ರೆಡ್ಡಿಗೆ ಸಿಬಿಐ ಕೋರ್ಟ್ ಜಾಮೀನನ್ನು ನಿರಾಕರಿಸಿದೆ. ಮಾಜಿ ಸಚಿವ ಜನಾರ್ದನ ರೆಡ್ಡಿಗೆ ಜಾಮೀನನ್ನು ನಿರಾಕರಿಸಿ ಹೈದರಾಬಾದ್ನ ನಾಂಪಲ್ಲಿ ಸಿಬಿಐ ಕೋರ್ಟ್ ಆದೇಶವನ್ನು ನೀಡಿದೆ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಅಕ್ಷಯ್ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಕ್ಷಯ್, ಜನಾರ್ದನ್ ರೆಡ್ಡಿ ಜಾಮೀನು ಕೋರಿ ಏನೋ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು, ಅದರ ವಿಚಾರಣೆಯನ್ನು ನಡೆಸಿ ಇವತ್ತು ತೀರ್ಪನ್ನು ಕಾಯ್ದಿರಿಸಲಾಗಿತ್ತು. ಸೊ ಇವತ್ತು ತೀರ್ಪು ಬಂದಿದೆ, ಕೋರ್ಟ್ ಏನ್ ಹೇಳ್ತು? ಸೌಮ್ಯ, ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಜನಾರ್ದನ್ ರೆಡ್ಡಿ ಅಕ್ರಮ ಗಣಿಗಾರಿಕೆಯ ಸಂಬಂಧ ಬಂಧಿತರಾಗಿದ್ರು. ಚಂಚಲಗೂಡ ಜೈಲಿನಲ್ಲಿ ಸೆಪ್ಟೆಂಬರ್ 5ರಿಂದ ಜನಾರ್ದನ್ ರೆಡ್ಡಿ ಇದ್ರು. ಈ ನಡುವೆ ಅವರು ಜಾಮೀನು ಅರ್ಜಿ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು. ಅದರ ವಿಚಾರಣೆ ಕೂಡ ನಡೆದಿತ್ತು. ಸತತ 2 ದಿನಗಳ ಕಾಲ ವಿಚಾರಣೆ ನಡೆದಿತ್ತು. ಇವತ್ತು ಆ ಜಾಮೀನು ಅರ್ಜಿಯ ವಿಚಾರಣೆಯ ಅಂತಿಮ ತೀರ್ಪು ಬಂದಿದೆ. ನಾಂಪಲ್ಲಿಯಲ್ಲಿ ಇರ್ತಕ್ಕಂಥ ಸಿಬಿಐ ವಿಶೇಷ ನ್ಯಾಯಾಲಯ ಜನಾರ್ದನ್ ರೆಡ್ಡಿ ಅವರಿಗೆ ಜಾಮೀನನ್ನ ನಿರಾಕರಿಸಿದೆ. ಸಿಬಿಐ ಈ ಪರ ನಿನ್ನೆ ವಾದ ಮಾಡುವಂತ ಸಂದರ್ಭದಲ್ಲಿ ಸಿಬಿಐ ಕೆಲವೊಂದು ಮಹತ್ವವಾದ ವಿಚಾರಗಳನ್ನು ಉಲ್ಲೇಖಿಸಿತ್ತು ನ್ಯಾಯಾಲಯದಲ್ಲಿ. ಅಂತ ಹೇಳಿದ್ರೆ, ಒಂದು ವೇಳೆ ಜನಾರ್ದನ್ ರೆಡ್ಡಿ ಅವರಿಗೆ ಜಾಮೀನನ್ನ ಕೊಟ್ರೆ ಅದರಿಂದ ತನಿಖೆಗೆ ಸಾಕಷ್ಟು ಹಿನ್ನಡೆ ಆಗ್ಬಹುದು. ಮತ್ತೆ ಜನಾರ್ದನ್ ರೆಡ್ಡಿ ಜೈಲಿನಿಂದ ಹೊರಗೆ ಬಂದ್ರೆ ಸಾಕ್ಷ್ಯಗಳನ್ನ ನಾಶಪಡಿಸುವ ಸಾಧ್ಯತೆ ಇದೆ ಅಂತ ಹೇಳಿ ಸಿಬಿಐ ಪರ ವಕೀಲರು ವಾದ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಸಿಬಿಐ ನ್ಯಾಯಾಲಯ ಜನಾರ್ದನ್ ರೆಡ್ಡಿ ಸಲ್ಲಿಸಿದಂತಹ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿದೆ. ಹೀಗಾಗಿ ಇನ್ನಷ್ಟು ದಿನ ಜನಾರ್ದನ್ ರೆಡ್ಡಿ ಚಂಚಲಗೂಡ ಜೈಲಿನಲ್ಲಿ ಇರಬೇಕಾಗುತ್ತೆ. ಸೌಮ್ಯ. ಓಕೆ ಅಕ್ಷಯ್, ಹಾಗಾದ್ರೆ ಈಗ ಜನಾರ್ದನ್ ರೆಡ್ಡಿ ಮುಂದಿರುವಂತಹ ಮುಂದಿನ ಅಂದ್ರೆ ಆಯ್ಕೆಗಳಾದ್ರೂ ಏನು, ಮುಂದೆ ಏನ್ ಮಾಡಬಹುದು ಜನಾರ್ದನ್ ರೆಡ್ಡಿ? ಅವರ ಪರ ವಕೀಲರು ಏನ್ ಹೇಳ್ತಾರೆ? ಜನಾರ್ದನ್ ರೆಡ್ಡಿ ಇನ್ನಷ್ಟು ದಿನ ಜೈಲಿನಲ್ಲೇ ಇರಬೇಕಾಗತ್ತೆ. ಯಾಕಂತ ಹೇಳಿದ್ರೆ, ಅವರು ಒಬ್ರು ಪ್ರಭಾವಿ ರಾಜಕಾರಣಿ, ಮಾಜಿ ಸಚಿವರಾಗಿದ್ದಂಥವರು. ಜೊತೆಗೆ ನಿನ್ನೆ ಸಿಬಿಐ ಪ್ರಮುಖವಾಗಿ ಹೇಳಿದಂಥದ್ದು, ಜನಾರ್ದನ್ ರೆಡ್ಡಿ ಅಂದ್ರೆ ಎಲ್ರೂ ಕೂಡ ಭಯ ಪಡ್ತಾರೆ ಎನ್ನುವಂಥದ್ದು. ಅಂದ್ರೆ ಇದು ಜನಾರ್ದನ್ ರೆಡ್ಡಿ ಪ್ರಭಾವ ಎಷ್ಟು ಮಟ್ಟಿಗೆ ಇದೆ ಎನ್ನುವಂಥದ್ದನ್ನ ತೋರಿಸಿಕೊಡುತ್ತೆ. ಹೀಗಾಗಿ ಜಾಮೀನು ಅರ್ಜಿ ನಿರಾಕರಣೆ ಆಗಿದೆ. ಇನ್ನಷ್ಟು ದಿನ ಜೈಲಿನಲ್ಲಿ ಇರಬೇಕಾಗುತ್ತೆ ಜನಾರ್ದನ್ ರೆಡ್ಡಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಜನಾರ್ದನ್ ರೆಡ್ಡಿ ಮೇಲ್ಮನವಿಯನ್ನ ಸಲ್ಲಿಸಬಹುದು. ಆದ್ರೆ ಅಷ್ಟು ದಿನ ಜನಾರ್ದನ್ ರೆಡ್ಡಿ ಜೈಲಿನಲ್ಲಿ ಇರಬೇಕಾಗುತ್ತೆ. ಸೌಮ್ಯ. ಓಕೆ ಅಕ್ಷಯ್, ನಿನ್ನೆ ಏನು ಜನಾರ್ದನ್ ರೆಡ್ಡಿ ಪರ 3 ವಕೀಲರು ಹಾಗೂ ಸಿಬಿಐ ಕೋರ್ಟ್ ಪರ 3 ವಕೀಲರು ತಮ್ಮ ವಾದಗಳನ್ನ ಮಂಡಿಸಿದ್ರು. ಸೊ ಜನಾರ್ದನ್ ರೆಡ್ಡಿ ಪರ ವಕೀಲರು ಜಾಮೀನಿಗೆ ಯಾವ ರೀತಿ ಕಾರಣಗಳನ್ನ ನೀಡಿದ್ರು? ಸೊ ಹಾಗೆ ಸಿಬಿಐ ಕೋರ್ಟ್ ಪರ ಇರುವಂತಹ ವಕೀಲರು ಯಾವ ರೀತಿ ವಾದಗಳನ್ನ ಮಂಡಿಸಿದ್ರು? ಜನಾರ್ದನ್ ರೆಡ್ಡಿ ಪರ ಹಿರಿಯ ವಕೀಲರಾದಂತಹ ಉದಯ ಲಲಿತ್, ಟಿ.ವಿ. ನಾಗೇಶ್ ವಾದವನ್ನ ಮಂಡಿಸಿದ್ರು. ಈ ಸಂದರ್ಭದಲ್ಲಿ ಉದಯ ಲಲಿತ್ ಹೇಳಿದ್ದೇನು ಅಂತ ಹೇಳಿದ್ರೆ, ಕರ್ನಾಟಕ 29 ಲಕ್ಷ ಟನ್ನಷ್ಟು ಅದಿರು ಸಾಗಣೆ ಆಗ್ತಿದೆ ಅಕ್ರಮವಾಗಿ ಎನ್ನುವಂಥದ್ದನ್ನ ಸಿಬಿಐ ಹೇಳ್ತಾ ಇದೆ. ಆದ್ರೆ ಅಷ್ಟರವರೆಗೆ ಸಿಬಿಐ ಯಾಕೆ ಸುಮ್ಮನೆ ಇತ್ತು ಎನ್ನುವಂತಹ ಪ್ರಶ್ನೆಯನ್ನ ಉದಯ ಲಲಿತ್ ಸಿಬಿಐ ನ್ಯಾಯಾಲಯದಲ್ಲಿ ಎತ್ತಿದ್ರು. ಇನ್ನು ಸಿಬಿಐ ಪರ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ವಿಜಯ್ ಟಂಕ ವಾದವನ್ನ ಮಂಡಿಸಿದ್ರು. ಈ ಸಂದರ್ಭದಲ್ಲಿ ವಿಜಯ್ ಟಂಕ್ ಹೇಳಿದ್ದು ಅದೇ, ಜನಾರ್ದನ್ ರೆಡ್ಡಿ ಒಬ್ರು ಪ್ರಭಾವಿ ರಾಜಕಾರಣಿ ಆಗಿರುವುದರಿಂದ ಅವರಿಗೆ ಜಾಮೀನು ಸಿಕ್ಕರೆ ಕಷ್ಟ. ಜೊತೆಗೆ ಈ ಅಕ್ರಮ ಗಣಿಗಾರಿಕೆಯ ಏನು ಹಗರಣ ಇದೆ, ಇದರ ವ್ಯಾಪ್ತಿ ಸಾಕಷ್ಟು ದೊಡ್ಡದು. ಒಂದು ವೇಳೆ ಜನಾರ್ದನ್ ರೆಡ್ಡಿ ಅವರನ್ನ ವಿಚಾರಣೆಗೆ ಹೆಚ್ಚುವರಿ ವಿಚಾರಣೆ ಮಾಡ್ಲಿಕ್ಕೆ ನಮಗೆ ಅವಕಾಶವನ್ನ ಮಾಡಿಕೊಟ್ರೆ ಈ ದೊಡ್ಡ ಹಗರಣದಲ್ಲಿ ಯಾರೆಲ್ಲ ಒಳಗೊಂಡಿದ್ದಾರೆ ಅವರ ಬಗ್ಗೆ ಎಲ್ಲ ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂತಹ ವಾದವನ್ನ ವಿಜಯ್ ಟಂಕ ಮಂಡಿಸಿದ್ರು. ಸೌಮ್ಯ. ಓಕೆ, ಧನ್ಯವಾದ ಅಕ್ಷಯ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಏನು ಈಗಾಗಲೇ ಬಂದಿಯಾಗಿರುವಂತಹ ಜನಾರ್ದನ ರೆಡ್ಡಿ ಅವರಿಗೆ ಜಾಮೀನನ್ನು ಹೈದರಾಬಾದ್ನ ನಾಂಪಲ್ಲಿ ಸಿಬಿಐ ವಿಶೇಷ ಕೋರ್ಟ್ ನಿರಾಕರಿಸಿದೆ.
ಇನ್ನು ಜನಾರ್ದನ್ ರೆಡ್ಡಿ ಒಬ್ಬ ಪ್ರಭಾವಿ ವ್ಯಕ್ತಿ ಆಗಿದ್ದು ಎಂಥವರು ಕೂಡ ಜನಾರ್ದನ್ ರೆಡ್ಡಿ ಅಂದರೆ ಹೆದರುತ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಜನಾರ್ದನ್ ರೆಡ್ಡಿ ಬಿಡುಗಡೆಯಾದರೆ ತನಿಖೆಗೆ ಸಾಕಷ್ಟು ಹಿನ್ನಡೆಯಾಗುತ್ತೆ ಅನ್ನೋ ಒಂದು ವಾದವನ್ನು ಸಿಬಿಐ ಪರ ವಕೀಲರು ಮಂಡಿಸಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಜನಾರ್ದನ್ ರೆಡ್ಡಿ ಜಾಮೀನು ಕೋರಿ ಏನು ಅರ್ಜಿಯನ್ನು ಸಲ್ಲಿಸಿದ್ರು ಅವರಿಗೆ ಇವತ್ತು ಜಾಮೀನನ್ನು ನಿರಾಕರಿಸಿ ಸಿಬಿಐ ವಿಶೇಷ ನ್ಯಾಯಾಲಯ ತೀರ್ಪನ್ನು ನೀಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ದೆಹಲಿ ಪ್ರತಿನಿಧಿ ಪ್ರಶಾಂತ್ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಇನ್ನು ಜಾಮೀನು ಕೋರಿ ರೆಡ್ಡಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಈಗ ಅವರ ಜಾಮೀನನ್ನು ಹೈದರಾಬಾದ್ನ ನಾಂಪಲ್ಲಿ ಸಿಬಿಐ ಕೋರ್ಟ್ ನಿರಾಕರಿಸಿದೆ. ಸೊ ಹಾಗಾದ್ರೆ ಈಗ ನೆಕ್ಸ್ಟ್ ರೆಡ್ಡಿ ಏನ್ ಮಾಡಬಹುದು? ಹಾಗಾದ್ರೆ ರೆಡ್ಡಿ ಪರ ವಕೀಲರು ಏನ್ ಹೇಳ್ತಾರೆ? ಪ್ರಮುಖವಾಗಿರ್ತಕ್ಕಂಥದ್ದು ನಾಂಪಲ್ಲಿ ಸಿಬಿಐ ವಿಶೇಷ ನ್ಯಾಯಾಲಯ ಇದೆ. ಸಿಬಿಐ ವಿಶೇಷ ನ್ಯಾಯಾಲಯ ಜನಾರ್ದನ್ ರೆಡ್ಡಿ ಮತ್ತು ಶ್ರೀನಿವಾಸ್ ರೆಡ್ಡಿ ಅವರ ಮಧ್ಯಂತರ ಜಾಮೀನು ಅರ್ಜಿಯ ವಿಚಾರಣೆಯನ್ನ ನಡೆಸಿತ್ತು. ಇವತ್ತು ಆದೇಶವನ್ನ ಕಾಯ್ದಿರಿಸಿತ್ತು. ಇವತ್ತು ಸಿಬಿಐ ನ್ಯಾಯಾಲಯ ಅವರ ಜಾಮೀನು ಅರ್ಜಿಯನ್ನ ತಿರಸ್ಕರಿಸಿದೆ. ಈಗ ಮುಂದಿರ್ತಕ್ಕಂಥ ದಾರಿ ಜನಾರ್ದನ್ ರೆಡ್ಡಿ ಮತ್ತು ಶ್ರೀನಿವಾಸ್ ರೆಡ್ಡಿ ಹೈಕೋರ್ಟ್ ಮೆಟ್ಲೇರ್ಬೋದು. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ನ ಅವರ ಒಂದು ಆಪ್ಷನ್ಸ್ ಗಳು ಖಾಲಿ ಇದೆ. ಆದ್ರೆ 19ನೇ ತಾರೀಕುವರೆಗೆ, ಯಾಕಂದ್ರೆ 19ನೇ ತಾರೀಕಿನವರೆಗೆ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಏನ್ ಕೊಡ್ಲಾಗಿತ್ತು ಅಲ್ಲಿಯವರೆಗೆ ಜನಾರ್ದನ್ ರೆಡ್ಡಿ ಕಾಯಲಿದ್ದಾರೆ. ನಂತರ ವರ್ಷ ಹೈಕೋರ್ಟ್ ಮೊರೆ ಹೋಗಲಿದ್ದಾರೆ. ಓಕೆ, ಧನ್ಯವಾದ ಪ್ರಶಾಂತ್. ತಮ್ಮೆಲ್ಲ ಮಾಹಿತಿಗಾಗಿ. ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ಪೂರ್ಣಗೊಂಡಿದೆ. ಇವತ್ತು ತೀರ್ಪನ್ನು ಕಾಯ್ದಿರಿಸಿತ್ತು ಹೈದರಾಬಾದ್ನ ನಾಂಪಲ್ಲಿ ಸಿಬಿಐ ಕೋರ್ಟ್. ಇವತ್ತು ತೀರ್ಪನ್ನು ನೀಡಿದೆ. ಜನಾರ್ದನ ರೆಡ್ಡಿಗೆ ಬೇಲನ್ನು ನಿರಾಕರಿಸಿ ಸಿಬಿಐ ಕೋರ್ಟ್ ಒಂದು ಆದೇಶವನ್ನು ನೀಡಿದೆ. ಸೆಪ್ಟೆಂಬರ್ 5ರಂದು ಜನಾರ್ದನ್ ರೆಡ್ಡಿಗೆ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಸಿಬಿಐ ಅಂದರೆ ಹೈದರಾಬಾದ್ನ ನಾಂಪಲ್ಲಿ ಸಿಬಿಐ ಕೋರ್ಟ್ ಇವತ್ತು ವಿಚಾರಣೆ ನಡೆಸಿತು. ಹೈದರಾಬಾದ್ನ ಚಂಚಲಗೂಡ ಜೈಲಿನಲ್ಲಿ ಸೆಪ್ಟೆಂಬರ್ 5ರಿಂದ ಜನಾರ್ದನ್ ರೆಡ್ಡಿ ಬಂದಿಯಾಗಿದ್ದಾರೆ. ಜಾಮೀನನ್ನು ಕೋರಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಆ ಒಂದು ಅರ್ಜಿಯ ವಿಚಾರಣೆ ಪೂರ್ಣಗೊಳಿಸಿದಂತಹ ಸಿಬಿಐ ಕೋರ್ಟ್ ಇವತ್ತು ಆದೇಶವನ್ನು ನೀಡಿದೆ. ಜನಾರ್ದನ್ ರೆಡ್ಡಿಗೆ ಜಾಮೀನನ್ನು ನಿರಾಕರಿಸಿ ಇವತ್ತು ಸಿಬಿಐ ಕೋರ್ಟ್ ತನ್ನ ಆದೇಶವನ್ನು ನೀಡಿದೆ. ನಿನ್ನೆ ಏನು ಪ್ರಮುಖವಾಗಿ ಸಿಬಿಐ ಪರ 3 ವಕೀಲರು ಹಾಗೂ ಜನಾರ್ದನ್ ರೆಡ್ಡಿ ಪರ 3 ವಕೀಲರು ಸುಮಾರು 5.5 ಗಂಟೆಗಳ ಕಾಲ ಒಂದು ಸುದೀರ್ಘ ವಿಚಾರಣೆಯನ್ನು ನಡೆಸಿದ್ರು. ಕಕ್ಷಿದಾರರ ಮೇಲೆ ಯಾವುದೇ ಆದಂತಹ ಆರೋಪಗಳಿಲ್ಲ. ರೆಡ್ಡಿಯನ್ನ ಹೀಗಾಗಿ ಬಿಡುಗಡೆ ಮಾಡಬೇಕೆಂದು ಹಿರಿಯ ವಕೀಲರಾದಂತಹ ಉದಯ್ ಲಲಿತ್ ಹಾಗೂ ಸಿವಿ ನಾಗೇಶ್ ಹಾಗೂ ರಾಘವಾಚಾರ್ಯುಲು ಅವರು ತಮ್ಮ ವಾದವನ್ನು ಮಂಡಿಸಿದ್ರು. ಇದಕ್ಕೆ ತೀವ್ರ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದಂತಹ ಸಿಬಿಐ ಪರ ವಕೀಲರು ರೆಡ್ಡಿ ಒಬ್ಬ ಪ್ರಭಾವಿ ವ್ಯಕ್ತಿ, ಆತ ಬಿಡುಗಡೆಯಾದರೆ ಸಾಕ್ಷಿ ನಾಶವಾಗುವಂತಹ ಸಾಧ್ಯತೆಯೇ ಹೆಚ್ಚು. ಹಾಗಾಗಿ ಒಂದು ಪ್ರಕರಣದ ವಿಚಾರಣೆ ತುಂಬ ಡಿಲೇ ಆಗುತ್ತೆ ಅನ್ನೋ ಒಂದು ಕಾರಣವನ್ನು ನೀಡಿದ್ರು. ಹೀಗಾಗಿ ಈತನನ್ನ ಸಿಬಿಐ ಕಸ್ಟಡಿಗೆ ಕೊಡಬೇಕು ಅನ್ನೋ ಒಂದು ವಾದವನ್ನು ಮಂಡಿಸಿದ್ರು. ಈ ಎರಡೂ ಪರ ವಕೀಲರ ವಾದವನ್ನು ಆಲಿಸಿದಂತಹ ನ್ಯಾಯಾಧೀಶರಾದ ನಾಗಮಾರುತಿ ಶರ್ಮಾ ಅವರು ವಿಚಾರಣೆಯನ್ನು ಮುಗಿಸಿ ತೀರ್ಪನ್ನು ಇವತ್ತಿಗೆ ಕಾಯ್ದಿರಿಸಿದ್ರು. ಈಗ ತೀರ್ಪು ಹೊರಬಿದ್ದಿದೆ. ರೆಡ್ಡಿಗೆ ಜಾಮೀನನ್ನು ನಿರಾಕರಿಸಿ ಹೈದರಾಬಾದ್ನ ನಾಂಪಲ್ಲಿ ಸಿಬಿಐ ಕೋರ್ಟ್ ತನ್ನ ಆದೇಶವನ್ನು ನೀಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಶಾಂತ್ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ನೀವು ಹೇಳಿದ್ರಿ ಇನ್ನು 19 ಸೆಪ್ಟೆಂಬರ್ 19ರ ತನಕ ರೆಡ್ಡಿ ಅವರು ನ್ಯಾಯಾಂಗ ಬಂಧನದಲ್ಲಿ ಇರಬೇಕಾಗತ್ತೆ ಅಂತ. ಸೊ ಮುಂದೆ ಯಾವ ರೀತಿ ಪ್ರಕರಣದ ವಿಚಾರಣೆ ನಡೆಯುತ್ತೆ? ಪ್ರಮುಖವಾಗಿರ್ತಕ್ಕಂಥದ್ದು ಸಿಬಿಐ ಕಳೆದ ಡಿಸೆಂಬರ್ನಲ್ಲಿ ಹೈಕೋರ್ಟ್ ಸಿಬಿಐ ಒಂದು ಏನು ತನಿಖೆಗೆ ತಡೆಯಾಜ್ಞೆಯನ್ನ ತೆರವುಗೊಳಿಸಿದ ನಂತರ ಸಿಬಿಐ ಸಾಕಷ್ಟು ದಾಖಲೆಗಳನ್ನ ಸಂಗ್ರಹಿಸಿತ್ತು.
ಸಿಬಿಐ ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಹೇಳಿತ್ತು. ಆ ರೀತಿಯಾಗಿರ್ತಕ್ಕಂಥ ಒಬ್ಲಾಪುರಂ ಕಂಪನಿಯ 3 ಗಣಿಗಾರಿಕೆ ಏನಿದೆ ಅಲ್ಲಿ ಕಬ್ಬಿಣದ ಅದಿರನ್ನ ಶೇಖರಿಸಲಾಗಿತ್ತು. ಅದನ್ನ ಸಾಗಾಣಿಕೆಗೆ ಜನಾರ್ದನ್ ರೆಡ್ಡಿ ಕೋರಿದ್ರು. ಅದಕ್ಕೂ ಕೂಡ ಸಿಬಿಐ ಹೇಳಿತ್ತು ಅದರ ಆಧಾರದ ಮೇಲೆ ವಿಚಾರಣೆ ನಡೀತಾ ಇದೆ ಅಂತಕ್ಕಂಥದ್ದು. ಹೀಗಾಗಿ ಒಂದು ಕಡೆ ಸಿಬಿಐ ದಾಖಲೆಗಳ ಸಂಗ್ರಹ ನಡೆಸಿದ ನಂತರ ಜನಾರ್ದನ್ ರೆಡ್ಡಿ ಮತ್ತು ಶ್ರೀನಿವಾಸ್ ರೆಡ್ಡಿ ಅವರನ್ನ ವಶಕ್ಕೆ ತೆಗೆದುಕೊಂಡಿದೆ. ಈಗಾಗಲೇ ಜನಾರ್ದನ್ ರೆಡ್ಡಿ ಅವರ ಸಹವರ್ತಿಗಳ ಒಂದು ವಿಚಾರಣೆಯನ್ನ ಕೂಡ ಸಿಬಿಐ ನಡೆಸಿದೆ. 19ನೇ ತಾರೀಕಿನವರೆಗೆ ಸಿಬಿಐ ಜನಾರ್ದನ್ ರೆಡ್ಡಿ ಅವರ ನ್ಯಾಯಾಂಗ ಬಂಧನವನ್ನು ಕೋರಿದೆ. 19ರಂದು ಇದರ ಮತ್ತೊಂದು ವಿಸ್ತರಣೆಗೆ ಸಿಬಿಐ ಕೋರಲಿದೆ ಅಂತಕ್ಕಂಥದ್ದು ಸ್ಪಷ್ಟ. ಇನ್ನೊಂದು ಕಡೆ ಸಿಬಿಐ ನಿನ್ನೆ ವಿಶೇಷ ಕೋರ್ಟ್ ನಲ್ಲಿ ಕೂಡ ಸ್ಪಷ್ಟಪಡಿಸಿತ್ತು, ಜನಾರ್ದನ್ ರೆಡ್ಡಿ ಮತ್ತು ಶ್ರೀನಿವಾಸ್ ರೆಡ್ಡಿ ತುಂಬಾ ಪ್ರಭಾವಿ ವ್ಯಕ್ತಿಗಳು, ಹೀಗಾಗಿ ಅವರಿಗೆ ಈ ಹಂತದಲ್ಲಿ ಬಂಧನದಿಂದ ಒಂದು ತೆರವುಗೊಳಿಸಿದ್ರೆ ಆ ರೀತಿಯಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಸಾಕ್ಷಿಗಳ ನಾಶವೂ ನಡೆಯಬಹುದು ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ ವಿಚಾರಣೆಯನ್ನ ಕೂಡ ನಡೆಸಲಿಕ್ಕೆ ಸಾಧ್ಯವಾಗ್ಲಿಕ್ಕಿಲ್ಲ ಅಂತಕ್ಕಂಥ ಆತಂಕ ಸಿಬಿಐನದು. ಆದ್ರೆ ಜನಾರ್ದನ್ ರೆಡ್ಡಿ ಪರ ವಕೀಲರು ಇದನ್ನ ಅಲ್ಲಗಳೆದಿದ್ರು, ಅವರಿಗೆ ಮಧ್ಯಂತರ ಜಾಮೀನನ್ನ ಕೋರಿದ್ರು. ಆದ್ರೆ ಇವತ್ತು ಸಿಬಿಐ ವಿಶೇಷ ನ್ಯಾಯಾಲಯ ಮಧ್ಯಂತರ ಜಾಮೀನನ್ನ ತಿರಸ್ಕರಿಸಿದೆ. 19ನೇ ತಾರೀಕಿನವರೆಗೆ ಒಂದು ಬಂಧನದ ಏನು ಆಜ್ಞೆ ಇದೆ ಅದು ಚಾಲ್ತಿಯಲ್ಲಿರ್ತದೆ ಅಂತಕ್ಕಂಥದ್ದು ಇವತ್ತಿನ ಆದೇಶದ ಸ್ಪಷ್ಟವಾಗಿರ್ತಕ್ಕಂಥ ಅರ್ಥ. ಓಕೆ ಪ್ರಶಾಂತ್, ಹಾಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಬಿಜೆಪಿ ಮುಖಂಡರು ಏನಾದರೂ ಪ್ರತಿಕ್ರಿಯೆ ನೀಡಿದಾರಾ ಹೇಗೆ? ಓಕೆ, ಜನಾರ್ದನ್ ರೆಡ್ಡಿ ಏನು ಜಾಮೀನನ್ನು ಕೋರಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಈ ಒಂದು ಅರ್ಜಿ ವಿಚಾರಣೆ ನಡೆಸಿದಂತಹ ಹೈದರಾಬಾದ್ನ ನಾಂಪಲ್ಲಿ ಸಿಬಿಐ ಕೋರ್ಟ್ ಜಾಮೀನನ್ನು ತಿರಸ್ಕರಿಸಿ ಒಂದು ಆದೇಶವನ್ನು ನೀಡಿದೆ.